ಕಿರು ನಾಟಕವನ್ನ ನಮ್ಮ ಇಲ್ಲಿ ಪ್ರಸ್ತಾವನೆ ಮಾಡಿದಂತ ನಮ್ಮ ಪೂಜ್ಯರು ಅತಿ ಉತ್ಸಾಹದಿಂದ ತಮ್ಮೆಲ್ಲರ ಮನಮುಟ್ಟುವಂತೆ ತಮ್ಮಲ್ಲಿರ್ತಕ್ಕಂಥ ಭಗವಂತನ ಜಾಗೃತಿಯನ್ನ ಮಾಡಿದರು. ನಿಜವಾಗ್ಲು ಆ ಕಳ ಅಂತಂದ್ರೆ ಆ ಅಂದ್ರ ಭಗವಂತ, ಕಳ ಅಂತಂದ್ರೆ ಅವನ ಸ್ವರೂಪ. ಅದಕ್ಕಂತ ನಮ್ಮೆಲ್ಲ ಅಚ್ಚ ಕನ್ನಡದಲ್ಲಿ ಆ ಕಳ ಅಂತ ಹೇಳ. ಆ ಕಳ ಅಂದ್ರ ಆ ಅಂದ ಭಗವಂತನ ಸ್ವರೂಪ, ಕಳ ಅಂದ್ರ ಭಗವಂತನ ಸ್ವರೂಪನ ಇದರಲ್ಲಿ ಐತಿ ಅಂತ. ಆ ಅಂದ್ರ ತತ್, ತತ್ ಅಂದ್ರೆ ಆ ಭಗವಂತ. ಆ ಅಂದ್ರೆ ತತ್ ಭಗವಂತ, ಕಳ ಅಂದ್ರೆ ಪ್ರಕಾಶ. ಆ ಒಂದು ಆಕಳ ಅಂತ ಅದಕ್ಕೆ ಆಕಳ ಅಂತ. ಆ ಒಂದು ಕಳವನ್ನ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಹಿರಿಯರು ನಮ್ಮ ಪೂಜ್ಯರು ಹೇಳಿದಂಗ ಮಥನದಲ್ಲಿ ಸಮುದ್ರ ಮಥನದಲ್ಲಿ ಏನಪ್ಪ ಅಂದ್ರೆ ಕಾಮಧೇನು ಕಲ್ಪವೃಕ್ಷಗಳೆಲ್ಲ ಬಂದು ಅಂತ ಹೇಳಿ ಪರಮ ಪೂಜ್ಯರಾಗಲೇ ಅರ್ಪಣೆ ಮಾಡಿದ್ರು. ಕಲ್ಪವೃಕ್ಷ ಅಂತಂದ್ರೆ ತೆಂಗಿನ ಗಿಡ, ಕಾಮಧೇನು ಅಂತಂದ್ರೆ ಆಕಳು ಗೋಮಾತೆ ಅಂತೀವಲ್ಲ. ಇದರಿಂದ ಏನಪ್ಪ ಅಂದ್ರೆ ಸಾಕಷ್ಟು ಪರಿಣಾಮ ಐತಿ. ನಮ್ಮ ಗಿಡಗಳು ಏನಪ್ಪ ಅಂತಂದ್ರೆ ಅದೇ ಟೈಮಲ್ಲಿ ಇಂಗಲ್ ಡೈಆಕ್ಸೈಡ್ ಬಿಡ್ತಾವ, ಕಾರ್ಬನ್ ಬಿಡ್ತಾವಲ್ಲ, ಇಂಗಲ್ ಡೈಆಕ್ಸೈಡ್ ಬಿಡ್ತಾವ ಗಿಡಗಳೆಲ್ಲ. ಆದ್ರೆ ಇವೇನಪ್ಪ ಅಂತಂದ್ರೆ ಯಾವತ್ತು 24 ತಾಸು ಕೂಡ ಇವೇನಪ್ಪ ಅಂತಂದ್ರೆ ಅವ್ರ ಉಸಿರಾಟಕ್ಕೆ ಏನಪ್ಪ ಅಂತಂದ್ರೆ ನಮ್ಮ ಈ ಮಲಿನತೆಯನ್ನ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಇರ್ಬೋದು, ಅಥವಾ ಈ ಒಂದು ನಮ್ಮ ಮನೆಯಲ್ಲಿರ್ತಕ್ಕಂಥ ವಾತಾವರಣ ಇರ್ಬೋದು, ಒಂದು ಏನಂತಂದ್ರೆ ನಾಸ್ತಿಕತೆ ಇರುವಂತ ಏನು ನೆಗೆಟಿವ್ ಥಿಂಗ್ಸ್ ಏನೋ ಬರುವಂಥದ್ದು ಇರ್ಬೋದು. ಪ್ರತಿಯೊಂದು ಏನಪ್ಪ ಅಂತಂದ್ರೆ ಆಕಳ ಎಲ್ಲಿ ಇರುತ್ತೆ ಅಲ್ಲಿ ಏನಪ್ಪ ಅಂತಂದ್ರೆ ಯಾವ ರೋಗಗಳು ಬರಂಗಿಲ್ಲ, ಏನು ಬರಂಗಿಲ್ಲ ಅನ್ನೋದಕ್ಕೆ ಪರಮ ಪೂಜ್ಯರು ಹೇಳಿದ್ರು. ಅದು ಉಸಿರಾಟ ಕ್ರಿಯೆಯಿಂದ ನಾವು ಮಕ್ಕಳಿಗೆ ಏನಪ್ಪ ಒಂದು ನೆಗಡಿ ಅಥವಾ ತೆಲ್ಲು ಆತಪ್ಪ ಅಂತಂದ್ರೆ ಅಲ್ಲೇ ಒಂದು 10 ನಿಮಿಷ ಮನಸ್ಸಿನಪ್ಪ ಅಂದ್ರೆ ಆಕಳಿರುವಂಥ ಜಾಗದಲ್ಲಿ, ಆಕಳ ಮೇವು ತಿನ್ನುವಂಥ ಜಾಗದಲ್ಲಿ ಒಂದು 5 ನಿಮಿಷ ಅವನ್ನ ಮನಸ್ಸಿನಪ್ಪ ಅಂತಂದ್ರೆ ಅವು ಆರೋಗ್ಯ ಸುಧಾರಣೆ ಆಗ್ತೈತಿ, ನೆಗಡಿ ಕೆಮ್ಮು ಕಡಿಮೆ ಆಗ್ತೈತಿ. ಅದೊಂದು ಸೆಗಣಿ ನೋಡ್ರಿ, ಸೆಗಣಿ ನಾವು ಗೋಮಯ ಅಂತ. ಆಕಳು ದನ ಅನ್ಬಾರ್ದಂತೆ, ದನ ಅಂದ್ರೆ ಮಹಾಪಾಪತ್ತೆ. ದನ ಅಂತೀವಿ ನಾವು, ದನ ಸೆಗಣಿ ಕೂಡ ಅನ್ಬಾರ್ದಂತೆ, ಗೋಮಯ ಅನ್ಬೇಕಂತೆ, ಗೋಮೂತ್ರ ಅನ್ಬೇಕಂತೆ. ಅದಕ್ಕೆ ಅವೆಲ್ಲ ಪವಿತ್ರತೆಯನ್ನ ಕಾಪಾಡೋದು. ಗೋಮೂತ್ರ ಅದನ್ನ ಹೇಳಿದ್ರಲ್ಲ, ಅದು ಗೋಮೂತ್ರ ಪ್ರತಿನಿತ್ಯ ಕುಡಿಯೋದ್ರಿಂದ ಅದು ಡೈರೆಕ್ಟ್ ಕುಡಿಬಾರ್ದು. ಯಾಕಂತಂದ್ರೆ ಕೆಲವೊಂದು ವೀಕ್ನೆಸ್ ಇರುತ್ತೆ. ಹೈಬ್ರಿಡ್ ಆಹಾರದಿಂದ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಪವರ್ ಕಡಿಮೆ ಇರುತ್ತೆ. ಆದ್ರೆ ಸಡನ್ಲಿ ತಗೊಂಡ್ಬಿಟ್ಟೆ ಬಂದಂದ್ರೆ ಬಟ್ ಜಾಡಿಸೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಕಾಟನ್ ಬಟ್ಟೆಯನ್ನ 8 ಪದ ಕರ್ಚಿಪ್ ಮಾಡ್ತೀವಲ್ಲ, ಹಂಗತೆ 8 ಪದ ಮಡಚಿ ಗೋಮೂತ್ರವನ್ನ ಸೋಸಿ ಅದನ್ನ ದಿನನಿತ್ಯ ಒಂದು ಅರ್ಧ ಗ್ಲಾಸ್ ಸಣ್ಣ ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಕುಡ್ತಾ, ಫಸ್ಟ್ ಸ್ಟಾರ್ಟಿಂಗ್ ಇರ್ದ ಕುಡಿಬೇಕು, ನಂತರ ಅರ್ಧ ಕುಡಿತಾ ಹೋದ್ನಪ್ಪ ಅಂತಂದ್ರೆ ಅರ್ಧ ಹೇಳಿದಂಗೆ